9/9/22ರಂದು ಶುಕ್ರವಾರ ಅದ್ದೂರಿಯಾಗಿ ಉದ್ಘಾಟನೆಗೊಂಡಿತು. ಊರಿನವರ, ಪರ ಊರಿನವರ, ಸಂಘ ಸಂಸ್ಥೆಗಳ ಹಾಗೂ ನಮ್ಮ ಪ್ರೀತಿಯ ಗ್ರಾಹಕರ ಸಹಕಾರದಿಂದ ಉತ್ತಮವಾಗಿ ಯಶಸ್ವಿಯಾಗಿ ಮುನ್ನಡೆಯುತ್ತಾ ಸಾಗುತ್ತಿದೆ. ಈ ಸಹಕಾರ ಸಂಘವನ್ನು ಮಹಿಳೆಯರ ಸಬಲೀಕರಣಕ್ಕಾಗಿ ನಮ್ಮ ಸಹಕಾರಿ ಸಂಘದ ಅಧ್ಯಕ್ಷರಾದ ಉಷಾರಂಜನ್ ಅವರು ಸ್ಥಾಪನೆ ಮಾಡಿದರು. ಇದು ಅವರ ಕನಸಿನ ಕೂಸಾಗಿದೆ. ಈ ಕೂಸು ಇದೀಗ 1 ವರ್ಷವನ್ನು ಪೂರೈಸಿದ್ದು, ಇದನ್ನು ಕೈ ಹಿಡಿದು ಬೀಳದಂತೆ ನಡೆಸುತ್ತಿರುವವರು ನಮ್ಮ ನಿರ್ದೇಶಕರುಗಳು ಹಾಗೂ ಇದನ್ನು ಕಾಲಕಾಲಕ್ಕೆ ತನುಮನ ಧನ ಸಹಾಯದಿಂದ ಬೆಳೆಸುತ್ತಿರುವವರು ನಮ್ಮ ಪ್ರೀತಿಯ ಠೇವಣಿದಾರರು ಮತ್ತು ಇದನ್ನು ಪೋಷಣೆ ಮಾಡುತ್ತಿರುವವರು ನಮ್ಮ ಪ್ರೀತಿಯ ಗ್ರಾಹಕರಾದ ಪಿಗ್ಮಿದಾರರು, ಸ್ವಸಹಾಯ ಸಂಘದವರು, ನಮ್ಮ ಸಹಕಾರಿ ಸಂಘದ ಸದಸ್ಯರು ಹಾಗೂ ಸಾಲ ಪಡೆದು ಸರಿಯಾದ ಸಮಯಕ್ಕೆ ಕಂತು ಪಾವತಿ ಮಾಡುತ್ತಿರುವವರು. ಈ ಕೂಸಿಗೆ ಸರಿಯಾದ ಸಮಯಕ್ಕೆ ಆಹಾರ ನೀಡುತ್ತಿರುವವರು ನಮ್ಮ ಪ್ರೀತಿಯ ಪಿಗ್ಮಿ ಸಂಗ್ರಹಕಾರರು, ಸೇವಾ ಪ್ರತಿನಿಧಿಗಳು ಹಾಗೂ ಸಿಬ್ಬಂದಿ ಮಿತ್ರರು. ಹೀಗಾಗಿ ಈ ಕೂಸು ಹುಟ್ಟುವಾಗಲೇ ನಡೆಯದೆ ಓಡುತ್ತಾ ಇದೆ. ಕಾಮಧೇನು ಸ್ವಸಹಾಯ ಸಂಘವು ಇದೀಗ 1ನೇ ವರ್ಷವನ್ನು ಪೂರ್ಣಗೊಳಿಸಿ ಸಾಕಷ್ಟು ಅಭಿವೃದ್ಧಿಯನ್ನು ಕಂಡಿದೆ, ಗ್ರಾಹಕರನ್ನು ಸೆಳೆಯುತ್ತಿದೆ. ಈಗಾಗಲೇ ಈ ಸಂಸ್ಥೆಯಿಂದ ಗ್ರಾಹಕರು ಅತಿ ಹೆಚ್ಚು ಸಾಲ ಸೌಲಭ್ಯಗಳನ್ನು ಪಡೆದುಕೊಂಡು ಅದರ ಸದುಪಯೋಗವನ್ನು ಪಡೆದುಕೊಂಡಿರುತ್ತಾರೆ. ಈ ಸಂಸ್ಥೆಯಲ್ಲಿ ವಿವಿಧ ರೀತಿಯ ಸಾಲ ಸೌಲಭ್ಯಗಳು ಅಲ್ಲದೆ ವಿಧವೆಯರಿಗೆ ಮತ್ತು ಮಹಿಳಾ ಅಂಗವಿಕಲರಿಗೆ ವಿಶೇಷವಾದ ಸಾಲ ಸೌಲಭ್ಯಗಳು ಇದೆ. ಇದಂತೂ ಅಶಕ್ತರ ಬಾಳಿಗೆ ಒಂದು ಆಶಾಕಿರಣವಾಗಿದೆ ಅಂತ ನಾನು ಹೇಳಬಯಸ್ತೇನೆ. ಕ್ಷೀರ ಸಾಲ ಯೋಜನೆ ಅಂತ ಹೇಳುವಂಥದ್ದು ತುಂಬಾ ಒಳ್ಳೆಯ ಒಂದು ಯೋಜನೆಯನ್ನು ರೂಪಿಸಿದ್ದಾರೆ. KMF ಅವರ ಹತ್ರ ಮಾತಾಡಿಕೊಂಡು ಈ ಒಂದು 30,000 ಹಾಗೆ 2 ತರಕ್ಕೆ ಒಂದು ಸಾಲದ ಸೌಲಭ್ಯವನ್ನು ನೀಡಿ ಈ ಒಂದು ಹೈನುಗಾರರಿಗೆ ಒಂದು ಒಳ್ಳೆಯ ಸೇವೆಯನ್ನು ನೀಡಲಿಕ್ಕಿದ್ದಾರೆ ನಮ್ಮ ಉಷಾ ಅಂಚಲ್ ತಂಡ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಕಾಮಧೇನು ಮಹಿಳಾ ಸಹಕಾರ ಸಂಘ ಕಡಪ ತಾಲೂಕಲ್ಲಿ ಮೊದಲನೇದಾಗಿ ಅಂತ ಈಗ ನಾನು ಪ್ರಸ್ತಾವನೆ ಹೇಳಿದ್ದು, ಈ ಕಾಮಧೇನು ಬಹಳ ಅಚ್ಚುಮೆಚ್ಚುವಾಗಿ ನೆಲೆಯಾಡಿ ನಡೀತಾ ಇದೆ. ಇದರಿಂದ ಎಲ್ಲಿ ಹೋದ್ರು, ಯಾವ ಅಂಗಡಿ ಮನೆಯಲ್ಲಿ ಕೇಳಿದ್ರು ಅದು ನಾವು ಉಷಾಕನ ಫೈನಾನ್ಸ್ಗೆ ಹೋಗುದು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕಡೆಯಿಂದ ಬಹಳ ಜನ ಬರ್ತಾ ಇದ್ದಾರೆ. ಅಂದರೆ ಈಗ ಫೇಮಸ್ ಇರೋದು ಕೆನರಾ ಬ್ಯಾಂಕ್ ಅಲ್ಲ, DCC ಬ್ಯಾಂಕ್ ಅಲ್ಲ, ಕಾರ್ಪೊರೇಷನ್ ಬ್ಯಾಂಕ್ ಅಲ್ಲ, ಕಾಮಧೇನು ಮಹಿಳಾ ಸಹಕಾರ ಸಂಘ. ಕಾಮಧೇನು ಮಹಿಳಾ ಸಹಕಾರಿ ಸಂಘದ ಅಧ್ಯಕ್ಷರು ತುಂಬ ಮನಸ್ಸಿನಿಂದ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಉತ್ತಮ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಅವರ ಒಂದು ಕನಸಿನ ಕೂಸಾಗಿತ್ತು ಈ ಒಂದು ಸಹಕಾರಿ ಸಂಘ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕಂದ್ರೆ ಇವರು ನಾವು ಜೊತೆಯಲ್ಲಿ ಹೋದ್ರು, ಎಲ್ಲಿ ಹೋದ್ರು ಆಫೀಸಲ್ಲಿ ಸಪ್ರೇಟ್ ಆಗಿ ಹೋಗಿ ಇದ್ರ ಬಗ್ಗೆ ಮಾತಾಡ್ತಾ ಇದ್ರು. ಏನಾದರೂ ಅಂದರೆ ಆಫೀಸರ್ಸ್ಗಳಲ್ಲಿ ಇದರ ಬಗ್ಗೆ ಏನಾದರೂ ಬೇಕಿದ್ರೆ ಅದರ ಬಗ್ಗೆ ಎಲ್ಲ ಅವ್ರು ಕಲೆಕ್ಟ್ ಮಾಡಿ, ನನಗೆ ಅದು ಇವಾಗ ಅರ್ಥ ಆಗ್ತಾ ಇದೆ ಅವರು ಇದನ್ನು ಅಲ್ಲಿ ಮಾತಾಡ್ತಾ ಇದ್ದದ್ದು ಅಂತ. ಯಾಕಂದರೆ ನನಗೆ ಅದು ಗೊತ್ತಾಗ್ತಾ ಇರಲಿಲ್ಲ. ಇವರು ಆಫೀಸಿಗೆ ಹೋದರೆ ಆಫೀಸ್ನಲ್ಲಿ ಮ್ಯಾನೇಜರ್ ಆಗಲಿ ಅಥವಾ ಇನ್ನೊಬ್ರು ಆಗಲಿ ಅವರಲ್ಲಿ ಸರ್ ಹೀಗೆ ಮಾಡಿದ್ರೆ ಹೇಗೆ ಅಂದರೆ ಅವರ ತಲೆಯಲ್ಲಿ ಈ ಒಂದು ಕನಸಿನ ಕೂಸು ಪ್ರಾರಂಭವಾಗಿ ಹಲವು ವರ್ಷಗಳೇ ಆಗಿದ್ದೆವು ಅಂತ ನನಗೆ ಅನಿಸ್ತದೆ. ಅಂದರೆ ಒಂದು ಸಂಘವನ್ನು ನಾವು ಕಟ್ಟಬೇಕಿದ್ರೆ, ಬರೀ ಒಂದು ಮಹಿಳಾ 10 ಜನರ ಒಂದು ಸಂಘವನ್ನು ಕಟ್ಟಬೇಕಿದ್ರೆ ನಮಗೆ ಎಷ್ಟು ಕಷ್ಟ ಆಗ್ತದೆ ಅಂತೇಳಿ ಸಾಧಾರಣ ಮಹಿಳೆಯರಿಗೆ ಗೊತ್ತುಂಟು. ಅಂದರೆ 10 ಬೆರಳು ಒಂದೇ ಥರ ಇರುವುದಿಲ್ಲ. ಆ 10 ಬೆರಳಲ್ಲಿ ಎಲ್ಲ ಬೆರಳುಗಳು ಒಂದೇ ಸಮನಾಗಿರುವುದಿಲ್ಲ. ಒಬ್ಬರು ದೂರವರು ಇರ್ತಾರೆ, ಒಬ್ಬರು ನಮ್ಮನ್ನು ಹಿಂದಿಂದ ಎಳೆಯುವರು ಇರ್ತಾರೆ. ಆ ರೀತಿಯ ಬಹಳ ಸಮಸ್ಯೆಗಳನ್ನು
ಅದನ್ನು ಎದುರಿಸಿಕೊಂಡು ಮುಂದೆ ಬಂದು ಒಂದು ಸಹಕಾರಿ ಸಂಘವನ್ನು ಇದನ್ನು ಕಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಅಂದರೆ ಅವರ ಒಂದು ಧೈರ್ಯ, ಇಚ್ಛಾಶಕ್ತಿ ಈ ಭಾಗದ ಯಾವ ಮಧ್ಯೆಯೂ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಅವರ ಆ ಒಂದು ಕನಸು ನೆನಸಾಗಬೇಕಿದ್ರೆ ಅವರು ಹೆಜ್ಜೆ ಹೆಜ್ಜೆಯಲ್ಲಿಯೂ ಬಹಳಷ್ಟು ನೋವನ್ನು ನಲಿವನ್ನು ಎಲ್ಲವನ್ನೂ ಅನುಭವಿಸಿಕೊಂಡು ಬಂದು ಈ ಸಂಘವನ್ನು ಕಟ್ಟಿದ್ದಾರೆ ಅಂತ ಹೇಳೋದಕ್ಕೆ ನನಗೆ ಗೊತ್ತಿದೆ ವಿಷಯಗಳು. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಕಾಮಧೇನು ಮಹಿಳಾ ಸೇವಾ ಸಂಘವು ವರ್ಷದಿಂದ ವರ್ಷಕ್ಕೆ ಇದೇ ತರ ಹೆಚ್ಚು ಅಭಿವೃದ್ಧಿಯನ್ನು ಹೊಂದಿರುತ್ತಾ ಈ ವರ್ಷವೂ ಸಹ ಹೆಚ್ಚು ಯಶಸ್ಸನ್ನು ಸಾಧಿಸಿ ಅಂತೇಳಿ ಹಾರೈಸಿ. ಕಾಮಧೇನು ಮಹಿಳಾ ಸಹಕಾರಿ ಸಂಘದಲ್ಲಿ ಎಲ್ಲರನ್ನು ಸೇರಿಸಿ ಈ ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ಆಚರಿಸ್ತಾ ಇದ್ದಾರೆ. ವರ್ಷದಲ್ಲಿ ಒಂದು ಬೇರೆ ಬೇರೆ ವಿಧವಾದ ಒಂದು ಕಾರ್ಯಕ್ರಮ ಮಾಡಿ ಎಲ್ಲರಿಗೂ ಒಂದು ಅವಕಾಶ ಮಾಡಿಕೊಟ್ಟು ಹಿರಿಯರವರೆಗೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಸಂಘ ಕೃಷಕನವರು ಈ ಬ್ಯಾಂಕಿಂಗ್ ವ್ಯವಹಾರ ಸಹಕಾರಿ ಸಂಘ ಅವರು ಬೇರೆ ಬೇರೆ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರ ಇರ್ಬೋದು, ಧಾರ್ಮಿಕ ಕ್ಷೇತ್ರ ಇರ್ಬೋದು, ಶೈಕ್ಷಣಿಕ ಕ್ಷೇತ್ರದಲ್ಲಿ ಶಿಕ್ಷಕಿಯಾಗಿದ್ದು ಬೇರೆ ಬೇರೆ ಕ್ಷೇತ್ರದಲ್ಲಿ ಅವರು ಗುರುತಿಸಿ ಸಾಧನೆಗೈದು ಈಗ ಈ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಕೂಡ ಈ ಒಂದು ಮಹಿಳಾ ಸಹಕಾರಿ ಸಂಘವನ್ನು ಹುಟ್ಟುಹಾಕಿ ಈ ಒಂದು ಸಂಸ್ಥೆಯನ್ನು ಬೆಳೆಸ್ತಾ ಇದ್ದಾರೆ. ಅವರಿಗೆ ಅನಿಶ್ಚಿತವಾಗಿ ಈ ಒಂದು ಅವಕಾಶ ಹೊಂದಿರುವುದು ನನ್ನೊಂದು ಅನಿಸಿಕೆ ಪ್ರಕಾರ. ಅದನ್ನು ಯಾವುದೇ ಎದೆಗುಂದದೆ ವ್ಯಕ್ತಿ ಮುನ್ನಡೆಸಿ ಈ ಒಂದು ಸಹಕಾರಿ ಸಂಘವನ್ನು ಉತ್ತಮ ರೀತಿಯಲ್ಲಿ ಇಲ್ಲಿವರೆಗೆ ತಂದಿದ್ದಾರೆ. ಈ ಕಾಮಧೇನು ಮಹಿಳಾ ಸಹಕಾರಿ ಸಂಘದಲ್ಲಿ ಇವತ್ತು ಎಲ್ರಿಗೂ ಒಂದು ಸಂತೋಷದ ವಿಷಯ. ಯಾಕಂತ ಹೇಳಿದ್ರೆ ಎಲ್ಲಾ ಸಹಕಾರಿ ಸಂಘಗಳು ಸ್ಥಾಪನೆಯಾಗಿ ಅದು ಯಶಸ್ವಿಯಾಗಿ ನಡೀಬೇಕು ಅಂತಾದ್ರೆ ಅದರ 3 ವರ್ಷ 4 ವರ್ಷ ಬೇಕು. ಆದ್ರೆ ನೆಲ್ಯಾಡಿಯ ಜನತೆಯ ಸಹಕಾರದಿಂದ ಕೇವಲ 6 ತಿಂಗಳಲ್ಲಿ ಎಲ್ಲಾ ಖರ್ಚುಗಳನ್ನು ಪಡೆದು ಲಾಭ ಗಳಿಸಿದಂತಹ ಸೊಸೈಟಿ ಇದ್ರೆ ಅದು ಕಾಮಧೇನು ಮಹಿಳಾ ಸಹಕಾರಿ ಸಂಘ ಅಂತ ತುಂಬಾ ಅಭಿಮಾನದಿಂದ ಹೇಳಿಕೆ ಇಷ್ಟಪಡ್ತಾ ಇದೆ. ಅದರಲ್ಲಿ ಕೂಡ ಲಾಭವನ್ನು ಸದನ 6 ತಿಂಗಳಲ್ಲಿ ಸದನ 5 ಲಕ್ಷ ಲಾಭವನ್ನು ಗಳಿಸಿದೆ. ಈಗ 1.5 ವರ್ಷ ಆಗ್ತಾ ಬಂತು. ಸಾಧಾರಣ 8 ಕೋಟಿಯಷ್ಟು ವ್ಯವಹಾರವನ್ನು ಮಾಡಿದೆ. ಎಲ್ಲ ವ್ಯವಹಾರಗಳಲ್ಲಿ 20 ಬಗೆಯ ಸಾಲ ಸೌಲಭ್ಯಗಳನ್ನು ಕೊಡ್ತಾ ಇದ್ದೇವೆ. ಕೆಲವು ಸಾಲ ಸೌಲಭ್ಯಗಳಲ್ಲಿ ಹೊಸ ಹೊಸ ಯೋಜನೆಗಳನ್ನು ವರ್ಷಕ್ಕೆ ಕಳಿಸಲ ಇದೇ ಹೊಸ ವರ್ಷಕ್ಕೆ ವಿದ್ಯಾಸಾರಥಿ ಅಂತ ಹೇಳುವ ಸಾಲ ಯೋಜನೆಯನ್ನು ಮಾಡಿದ್ದೇವೆ. ಅದೇ ವಿದ್ಯಾಸಾರಥಿ ಸಾಲ ಯೋಜನೆಯ ಮುಖಾಂತರ ನಾವು ಕೊಟ್ಟ ಸಾಲ 25 ಲಕ್ಷ ಒಂದು ವರ್ಷದಲ್ಲಿ ನಾವು ಕೊಟ್ಟಿರ್ತೇವೆ. ವಿದ್ಯಾರ್ಥಿಗಳಿಗೆ ಓದಿಗೋಸ್ಕರ ಕೊಟ್ಟಂತಹ ಸಾಲ. ಅದೇ ರೀತಿ ಈ ವರ್ಷ ಹೊಸ ವರ್ಷದಲ್ಲಿ ನಾವು ಕ್ಷೀರ ಸಾಲ ಯೋಜನೆ ಅಂತ ಹೇಳಿ ಮಾಡಿದ್ದೇವೆ. ಮಹಿಳೆಗೆ ಹೈನುಗಾರಿಕೆಯಲ್ಲಿ ಸ್ವಾವಲಂಬಿ ಬದುಕು ನಡೆಸಬೇಕು ಅಂತ ಹೇಳುವ ಯೋಜನೆಯಿಂದ ಈ ಒಂದು ಕ್ಷೀರ ಸಾಲ ಯೋಜನೆಯನ್ನು ನಾವು ಮಾಡಿದ್ದೇವೆ. ಒಂದು ದನಕ್ಕೆ 30,000ದಂತೆ ಒಂದು ಮಹಿಳೆಗೆ 2 ದನ ತೆಗೆಯಲಿಕ್ಕೆ 60,000 ರೂಪಾಯಿಗಳನ್ನು ಅತಿ ಕಡಿಮೆ ಬಡ್ಡಿ ದರದಲ್ಲಿ ನಾವು ಸಾಲವನ್ನು ನೀಡಲಿಕ್ಕಿದ್ದೇವೆ. ಎಲ್ಲ ಈ ಗ್ರಾಮೀಣ ಪ್ರದೇಶದ ನೆಲ್ಯಾಡಿಯ ಜನತೆ, ನಮ್ಮ ಈ ಕಡಬ ತಾಲೂಕಿನ ಎಲ್ಲ ಜನತೆ ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತ ನಾನು ಈ ಮೊದಲಾಗಿ ಎಲ್ಲ ನಮ್ಮ ಈ ಸಂಘದ ಸದಸ್ಯರಲ್ಲಿ ಮತ್ತು ಸಮಾಜದ ಎಲ್ಲ ಮಹಿಳೆಯರಲ್ಲಿ ಕೇಳಿಕೊಳ್ತಾ ಇದ್ದೇವೆ. 20 ಬಗೆಯ ಸಾಲಗಳಲ್ಲಿ ಹಲವಾರು ಸಾಲಗಳನ್ನು ನಾವು ಮುಗಿಸಿದ್ದೇವೆ. ಇನ್ನು ಕೆಲವು ಸಾಲಗಳನ್ನು ನಾವು ಬಿಡುಗಡೆ ಮಾಡಲಿಕ್ಕಿದ್ದೇವೆ. ವರ್ಷಗಳು ಹೋದಾಗೆ ನಿಮ್ಮೆಲ್ಲರ ಸಹಕಾರದಿಂದ ಎಲ್ಲ ಸಾಲಗಳನ್ನು ನಾವು ಬಿಡುಗಡೆ ಮಾಡಿ ಜನರಿಗೆ ತಲುಪಿಸಲಿಕ್ಕಿದ್ದೇವೆ. ನಮ್ಮ ಗುರಿ ಇಷ್ಟೇ. ಯಾಕಂತ ಹೇಳಿದ್ರೆ ನಾವು ಕನಸಲ್ಲೂ ಗ್ರಹಿಸಲಿಲ್ಲ. ಯಾಕಂತ ಹೇಳಿದ್ರೆ ಒಂದು ವರ್ಷದಲ್ಲಿ ಇಷ್ಟು 8 ಕೋಟಿ ವ್ಯವಹಾರ ಮಾಡುದು ಅಂತ ಹೇಳಿದ್ರೆ ಅದರ 100% ರಿಕವರಿಯೊಂದಿಗೆ ಮಾಡ್ತೇವೆ ಅಂತ ಹೇಳಿದ್ರು ನಾವು ಗ್ರಹಿಸಲಿಲ್ಲ. ಇದಕ್ಕೆ ಕಾರಣಕರ್ತರು ಇಷ್ಟು ಕೋಟಿ ವ್ಯವಹಾರ ಮಾಡಬೇಕು ಅಂತಂದ್ರೆ ನಿಮ್ಮಂತ ಠೇವಣಿದಾರರು ಮತ್ತು ನಿಮ್ಮಂತಹ ಸಾಲಗಾರಿದ್ದ ಕಾರಣ ಮಾತ್ರ. ಯಾಕಂತ ಹೇಳಿದ್ರೆ ತೆಗೆದ ಸಾಲವನ್ನು ಸರಿಯಾದ ಸಮಯಕ್ಕೆ ನಮಗೆ ಸಂದಾಯ ಮಾಡ್ತಾ ಇದ್ದೀರಿ. ಹಣ ಬೇಕಾದಾಗ ನೆಲ್ಯಾಡಿಯ ಜನತೆ, ಯಾಕಂತ ಹೇಳಿದ್ರೆ ಇಲ್ಲಿ ಠೇವಣಿದಾರರು ನಮಗೆ ಬೇಕಾದಂತಹ ಸಮಯದಲ್ಲಿ ಠೇವಣಿಗಳನ್ನು ಕೊಟ್ಟು ಸಹಕರಿಸ್ತಾ ಇದ್ದಾರೆ. ಅಲ್ಲದೆ ಇನ್ನೊಂದು ನನಗೆ ಸಂತೋಷದ ವಿಷಯ, ಎಲ್ಲ ನೆಲ್ಯಾಡಿಯ ಇಲ್ಲಿ ವ್ಯಾಪಾರಸ್ಥರು ನಮಗೆ ಮುಖ್ಯವಾಗಿ ನಮಗೆ ಪಿಗ್ಮಿ ಮುಖಾಂತರ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಪ್ರತಿಯೊಂದು ನೆಲ್ಯಾಡಿಯ ಜನತೆ ನಮ್ಮನ್ನು ಕೈಯೆತ್ತಿ ಹಿಡಿದ ಕಾರಣ ಈ ಕಾಮಧೇನು ಮಹಿಳಾ ಸಹಕಾರಿ ಸಂಘ ಇಷ್ಟೊಂದು ಯಶಸ್ವಿಯಾಗಿ ನಮಗೆ ಸಾಗಿ ಬರಲಿಕ್ಕೆ ಸಾಧ್ಯ ಅಂತ ಹೇಳುತ್ತಾ ನಾನು ಎಲ್ಲರಿಗೂ ಕೂಡ ಈ ಒಂದು ಹೊಸ ವರ್ಷದಲ್ಲಿ ಆ ಪರಮಾತ್ಮನು ಸಕಲ ಐಶ್ವರ್ಯಗಳನ್ನು ಕೊಟ್ಟು ಸೌಭಾಗ್ಯವನ್ನು ಕೊಟ್ಟು ಆರೋಗ್ಯವನ್ನು ಎಲ್ಲ ನಮ್ಮ ನೆಲ್ಯಾಡಿಯ ಜನತೆಗೆ ನೀಡಿ ಅಂತ ಹೇಳಿ ಮೊದಲಾಗಿ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ. ಇನ್ನು ನಾನು ಜಾಸ್ತಿ ಮಾತಾಡ್ತೀನಿ. ಯಾಕಂತ ಹೇಳಿದ್ರೆ ಮಾತಾಡ್ಲಿಕ್ಕೆ ಹೋದ್ರೆ ಈ ಸಮಯ ಇದಾಗಿದೆ. ಆದ್ರೆ 1 ವರ್ಷದ ಈ ಒಂದು ಹೊಸ ವರ್ಷದ ಪ್ರಥಮ ದಿನ ನಾವು ಸಣ್ಣ ಕಾರ್ಯಕ್ರಮ ಇದು. ಯಾಕೆಂತ ಹೇಳಿದ್ರೆ ಪ್ರತಿ ವರ್ಷವೂ ಮಾಡ್ತೇವೆ. ನಮಗೆ ಕ್ಯಾಲೆಂಡರ್ ಬೇಕು ಅಂತ
ಅಂತೇಳಿ ಎಲ್ಲ ನಮ್ಮ 61 ಸ್ವಸಹಾಯ ಸಂಘ ಈಗಾಗಲೇ ಆರಂಭವಾಗಿದೆ. ಪ್ರತಿ ಮನೆಗೆ ಕಾಮಧೇನುವಿನ ಕ್ಯಾಲೆಂಡರ್ ಬೇಕು, ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಿದಂತಹ ನಮ್ಮ ಆತ್ಮೀಯ ಸಹೋದರಿ ಹೇಳಿದ್ರು, ಬೆಳಿಗ್ಗೆ ಗೊತ್ತಿಕೊಂಡು ದಿನಾಂಕಗಳನ್ನು ನೋಡ್ಬೇಕು ಅಂತಾದ್ರೆ ಇವತ್ತು ಯಾವ ದಿನ ಏನು ಒಳ್ಳೆ ದಿನ ಉಂಟಾ ಪ್ರತಿಯೊಂದನ್ನು ನೋಡ್ಬೇಕಾದ್ರೆ ಕ್ಯಾಲೆಂಡರ್ ಬೇಕು. ಎಲ್ಲಾ ಸಂಸ್ಥೆಗಳು ಕ್ಯಾಲೆಂಡರ್ ಕೊಡ್ತಾ ಇದೆ, ಆದ್ರೆ ಕಾಮಧೇನು ಇವತ್ತು ಹೊಸ ವರ್ಷದಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ನಿಮಗೆ ಕೊಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಮ್ಮ ಮನೆಯ ಕ್ಯಾಲೆಂಡರ್, ನಮ್ಮ ಮನೆ ಅಂತ ಹೇಳಿದ್ರೆ ಇದು ಕಾಮಧೇನು ಮನೆ. ಕುಟುಂಬದ ಸದಸ್ಯರಿಗೆ ಎಲ್ಲರಿಗೂ ಈ ಒಂದು ಕಾಮಧೇನುವಿನ ಕ್ಯಾಲೆಂಡರ್ ಸಿಗ್ಬೇಕು ಅಂತ ನಮ್ಮ ಆಸೆ ಆಗಿದ್ದಾರೆ. ಅದೇ ರೀತಿ ಎಲ್ಲರಿಗೂ ಕೂಡ ಈ ಕ್ಯಾಲೆಂಡರ್ ಹಂಚ್ತಾ ಇದ್ದೇವೆ. ಎಲ್ಲರೂ ಕೂಡ ನಿಮಗೆ ಸಿಗದವರೆಲ್ಲ ನಿಮ್ಮ ಅಕ್ಕಪಕ್ಕದವರು ಬಂದು ಕೇಳಿ ತಗೊಂಡೋಗಿ ನಮ್ಮ ಕ್ಯಾಲೆಂಡರ್ ಅಂತ ನಿಮಗೆ ಹೇಳ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ಒಂದು ಈ ಸಂಸ್ಥೆ ಇಷ್ಟೊಂದು ಬೆಳಿಬೇಕಾದ್ರೆ ನಮ್ಮ ಸ್ವಸಹಾಯ ಸಂಘದವರು, ಯಾಕಂದ್ರೆ ಸ್ವಸಹಾಯ ಎಲ್ಲರೂ ನಾವು ಇವತ್ತು ಕರೀಲಿಲ್ಲ, ನಮಗೆ ಸ್ಥಳದ ಅಭಾವ ಇರುವುದರಿಂದ ಸಣ್ಣ ಮಟ್ಟದಲ್ಲಿ ಮಾಡ್ತಿದ್ದೇವೆ. ಒಬ್ರು ಸ್ವಸಹಾಯ ಸಂಘದ ನಮ್ಮ ರಜೆಗಳನ್ನು ಕರೆದಿದ್ದೇವೆ, ಬಂದು ಸಹಕರಿಸಿದೆ. ಯಾಕಂತ ಹೇಳಿದ್ರೆ ಆ ಸ್ವಸಹಾಯ ಸಂಘದ ಎಷ್ಟು ಅಂತ ಹೇಳಿದ್ರೆ 61 ಸ್ವಸಹಾಯ ಸಂಘದಲ್ಲಿ ಕೂಡ ಇಬ್ರು ನಮ್ಮ ಸೇವಾ ಪ್ರತಿನಿಧಿಗಳಿದ್ದಾರೆ. ನಮ್ಮ ಸೇವಾ ಪ್ರತಿನಿಧಿಗಳು ಕುಸುಮ ಮತ್ತು ದಿವ್ಯರವರು. ಅವರು ಅಲ್ಲಿಗೆ ಅವರ ಮನೆಗೆ ವಾರದ ಮೀಟಿಗೆ ಹೋಗಿ ಅಲ್ಲಿ ಕೂತು ಕಲೆಕ್ಷನ್ ಮಾಡಿ ಬರುವಾಗ ಒಂದೇ ₹1 ಕೂಡ ಸಾಲವನ್ನು ಇಟ್ಟುಕೊಳ್ಳದೆ ಸರಿಯಾಗಿ ನಮಗೆ ಸಹಕಾರ ಕೊಡುವರು ಸ್ವಸಹಾಯ ಸಂಘದವರು. ಅವರ ಮುಖಾಂತರ ಎಲ್ಲರಿಗೂ ಕೂಡ ಸ್ವಸಹಾಯ ಸಂಘದವರಿಗೆ ನಮ್ಮ ರಜೆಯವರ ಮುಖಾಂತರ 61 ಸ್ವಸಹಾಯ ಸಂಘದವರಿಗೂ ಕೂಡ ನಾವು ಕ್ಯಾಲೆಂಡರ್ ಕೊಡಲಿಕ್ಕಿದ್ದೇವೆ. ನಿಮ್ಮ ಸಹಕಾರ ಇದೇ ರೀತಿ ಇರಲಿ. ನಾನು ನೆನೆಸಿದಾಗ ಇರುತ್ತೇನೆ, ಎಲ್ಲ ಅತಿಥಿಗಳು ವೇದಿಕೆ ಇದ್ದೀರಾ, ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ನಮ್ಮ ಜೊತೆ ಕಳೆದಿದ್ದೀರಾ. ನಮ್ಮ ರವಿ